ದೆಹಲಿ ಭೇಟಿಯ ನಿಜವಾದಂಥ ಉದ್ದೇಶ ಏನಿತ್ತು, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ, ಸಿದ್ದರಾಮಯ್ಯ ಮಾತ್ರ OBC ಮುಖ್ಯಮಂತ್ರಿ, ಹಾಗಾಗಿ ಇರುವಂತಹ ಏಕೈಕ ಹಿಂದುಳಿದ ವರ್ಗದ ನಾಯಕನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರ, ದಲಿತ ಮುಖ್ಯಮಂತ್ರಿ ಮಾಡಿ ಎನ್ನುವಂಥ ಒಂದು ಕೂಗು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ. ಈಗ ಮಾಡ್ತಿರುವಂಥ ಸಂಪುಟದ ಪುನರಚನೆ ಮುಂದಿನ ವಿಧಾನಸಭಾ ಚುನಾವಣೆ ದೃಷ್ಟಿಯಲ್ಲಿ ಮಾಡ್ತಿರುವಂತಹ ಪುನರಚನೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಇಬ್ಬರು ದೆಹಲಿಗೆ ಹೋಗಿದ್ದಾರೆ. ವಿಶೇಷ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರೇ ಖುದ್ದಾಗಿ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರಾಗೆ ಹೋಗಿದ್ದಾರೆ. ಇದರಿಂದಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತಾ, ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ತೀರ್ಮಾನ ಆಗುತ್ತಾ ಅನ್ನುವಂಥ ಕುತೂಹಲ ನಿರ್ಮಾಣ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ ಈ ಮುಖ್ಯಮಂತ್ರಿ ಹುದ್ದೆ ಅವಧಿ ಸಿದ್ದರಾಮಯ್ಯ ಅವರಿಗೆ ವಿಸ್ತರಣೆ ಆಗುತ್ತಾ ಅಥವಾ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸಿದೆ. ಜೊತೆಗೆ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನುವಂಥ ಚರ್ಚೆ ಕೂಡ ನಡೆದಿದೆ. ಸಂಪುಟ ವಿಸ್ತರಣೆ ಅಂದರೆ ಪುನರ್ರಚನೆಯ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ದಿನಗಳಿಂದ ಕೇಳಿಬರ್ತಿದೆ. ಈಗ ಬಹುಶಃ ಹೈಕಮಾಂಡ್ ಅದಕ್ಕೆ ಅನುಮತಿಯನ್ನು ಕೊಟ್ಟಿರಬಹುದು, ಅದೇ ಕಾರಣಕ್ಕೋಸ್ಕರ ಕರೆದಿರಬಹುದು ಅಂತೇಳಿ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ದೆಹಲಿಗೆ ಏನಕ್ಕೆ ಹೋಗಿದ್ದಾರೆ, ಏನು ಆಗ್ಬೋದು, ಸಾಧ್ಯತೆಗಳು ಏನು ಅನ್ನುವಂಥದ್ದೆಲ್ಲವನ್ನು ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಬಹುಶಃ ನಾಳೆ ಇಷ್ಟೊತ್ತಿಗೆ ಫಲಿತಾಂಶ ಗೊತ್ತಾಗ್ಬಿಡುತ್ತೆ, ಏನಾಗಬಹುದು, ದೆಹಲಿ ಭೇಟಿಯ ನಿಜವಾದಂಥ ಉದ್ದೇಶ ಏನಿತ್ತು, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ, ಮುಖ್ಯಮಂತ್ರಿ ಬದಲಾವಣೆ ಆದರೆ ಹೇಗಾಗುತ್ತೆ. ಏಕೆಂದರೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂದ ತಕ್ಷಣಕ್ಕೆ DK ಶಿವಕುಮಾರ್ CM ಆಗಿಬಿಡ್ತಾರೆ ಅಂತ ಇಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಿ ಎನ್ನುವಂಥ ಒಂದು ಕೂಗು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ. ಹಾಗಾಗತ್ತಾ ಅಥವಾ DK ಶಿವಕುಮಾರ್ ಅವ್ರಿಗೆ ನಾಯಕತ್ವವನ್ನು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇರೋದ್ರಿಂದ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಅದಲ್ಲದೆ ಯಾಕೆಂದರೆ ನಾಯಕತ್ವ ಬದಲಾವಣೆ ಬಗ್ಗೆ ಬೇರೆ ಈ ಏನು ನಿನ್ನೆಯಿಂದ ಚರ್ಚೆಗಳು ನಡೀತಿದವಲ್ಲ, ಇದಕ್ಕೆ ಹೊರತುಪಡಿಸಿ ನೋಡಿದ್ರೆ ಬದಲಾವಣೆ ಆಗುವ ಸಾಧ್ಯತೆಗಳು ಕಮ್ಮಿ ಅಂತ ಕೂಡ ಅನ್ನಿಸ್ತಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಇಡೀ ದೇಶದಲ್ಲಿ ಕಾಂಗ್ರೆಸ್ 4 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಅದರಲ್ಲಿ 3 ಕಡೆ ಪ್ರಬಲ ಸಮುದಾಯದವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಮಾತ್ರ OBC ಮುಖ್ಯಮಂತ್ರಿ, ಹಾಗಾಗಿ ಇರುವಂತಹ ಏಕೈಕ ಹಿಂದುಳಿದ ವರ್ಗದ ನಾಯಕನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರ, ಅದು ರಾಹುಲ್ ಗಾಂಧಿಯವರ ಪಾಲಿಟಿಕ್ಸ್ಗೆ ಪರಿಣಾಮ ಬೀರಲ್ವಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಅದರಿಂದಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಎನ್ನುವಂತಹ ಆ ಸಾಧ್ಯತೆ ಇದೆಯಲ್ಲ, ಅದು ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಉಳಿದಂತೆ ಸಚಿವ ಸಂಪುಟದ ಪುನರಚನೆ ದೊಡ್ಡ ಮಟ್ಟದಲ್ಲಿ ಆಗ್ಬೋದು. ಅಂದರೆ 10 ಜನನ ಡ್ರಾಪ್ ಮಾಡ್ಬೋದು, 12 ಜನನ ಬದಲಾಯಿಸ್ಬೋದು, 15 ಜನವರೆಗೂ ಹೋಗ್ಬೋದು. ಯಾಕೆಂದರೆ ಈಗ ಮಾಡ್ತಿರುವಂಥ ಸಂಪುಟದ ಪುನರಚನೆ ಮುಂದಿನ ವಿಧಾನಸಭಾ ಚುನಾವಣೆ ದೃಷ್ಟಿಯಲ್ಲಿ ಮಾಡ್ತಿರುವಂತಹ ಪುನರಚನೆ. ಅದರಿಂದಾಗಿ ಸರ್ಕಾರಕ್ಕೆ ಒಂದು ಹೊಸತನ ಬರಬೇಕು, ಹೊಸ ಮುಖಗಳು ಬರಬೇಕು, ಅದು ಆಡಳಿತದ ಮೇಲೆ ರಿಫ್ಲೆಕ್ಟ್ ಆಗಬೇಕು. ಈ ರೀತಿ ಎಲ್ಲ ಉದ್ದೇಶಗಳು ಇದ್ದೇ ಇರ್ತವೆ. ಹಾಗಂತೇಳಿ ಯಾರನ್ನ ಡ್ರಾಪ್ ಮಾಡಬೇಕು, ಯಾರನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ. ಎರಡೂ ಕೂಡ ಸವಾಲಿನ ಕೆಲಸನೇ. ಮತ್ತು ಒನ್ಸ್ ಅಗೇನ್ ಪ್ರದೇಶವಾರು ಮ್ಯಾನೇಜ್ ಮಾಡಬೇಕು. ಎಲ್ಲಿಗೂ ಕೂಡ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ಅಥವಾ ತಾರತಮ್ಯ ಆಯಿತು ಅನ್ನೋ ರೀತಿಯಲ್ಲಿ, ಅಸಮರ್ಪಕ ಅನ್ನೋ ರೀತಿಯಲ್ಲಿ ಆಗಬಾರ್ದು. ಮತ್ತು ಜಾತಿ ಬ್ಯಾಲೆನ್ಸ್ ಮಾಡೋ ದೃಷ್ಟಿಯಿಂದ, ಅಂದರೆ ಯಾವುದೋ ಒಂದು ಜಾತಿಗೆ ಹೆಚ್ಚು, ಒಂದು ಜಾತಿ ಕಮ್ಮಿ ಅಂತ ಆಗಬಾರ್ದು. ಯಾವ ಜಾತಿಗಳಿಗೆ ಕೊಟ್ಟಿಲ್ಲ ಆ ಜಾತಿಗಳಿಗೆ ಕೊಡಬೇಕಾಗತ್ತೆ. ಇರುವಂಥ ಜಾತಿಗಳ ಕೋಟಾ ಏನಿದೆಯಲ್ಲ, ಲಿಖಿತ ಕೋಟ ಏನಲ್ಲ ಅದು, ಬಟ್ ಕೋಟಾ ಅಂತ ಒಂದು ಇರುತ್ತಲ್ಲ, ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಈ ಥರದ ದೊಡ್ಡ ದೊಡ್ಡ ಸವಾಲುಗಳು ಇದ್ದಾವೆ. ಜೊತೆಗೆ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾವೆ, ಅದನ್ನೆಲ್ಲವನ್ನ ಮ್ಯಾನೇಜ್ ಮಾಡಬೇಕು. 2028ರ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಳ್ಬೇಕು. ಅದಕ್ಕೂ ಮೊದಲು ಬರುವಂತಹ ಅಥವಾ ಬರಲಾಗತ್ತೆ ಅಂತ ಹೇಳಲಾಗ್ತಿರುವಂತಹ GBA ಚುನಾವಣೆ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು
ಈ ಎಲ್ಲವನ್ನು ಮಾಡಬೇಕಾಗಿದೆ. ಅದರಿಂದಾಗಿ ಸಂಪುಟ ಪುನರಚನೆ ಆಗಬಹುದು. ಅದಕ್ಕೋಸ್ಕರವೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ದೆಹಲಿಗೆ ಕರೆಸ್ಕೊಂಡಿರ್ಬೋದು ಅನ್ನೋದು ಇನ್ನೊಂದು ಥರದ ಚರ್ಚೆ. ಉಳಿದಂತೆ ಈಗಾಗಲೇ ರಾಜ್ಯಸಭಾ ಚುನಾವಣೆಗೆ ದಿನಾಂಕ ನಿಗದಿ ಆಗಿದೆ. ಜೂನ್ 18ಕ್ಕೆ ರಾಜ್ಯಸಭಾ ಚುನಾವಣೆ. ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನಗಳು ಸಿಗ್ತವೆ. ಆ 3 ಸ್ಥಾನಗಳ ಪೈಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಜ್ಯಸಭೆಗೆ ಹೋಗೋದು ಬಹುತೇಕ ನಿಶ್ಚಿತ. ಉಳಿದಂತೆ ಇನ್ನೆರಡು ಸ್ಥಾನಗಳಿದ್ದಾವಲ್ಲ, ಆ ಸ್ಥಾನಗಳಿಗೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗ್ಬೋದು ಅಂತ ಹೇಳಲಾಗ್ತಿದೆ. ಇದು ಇನ್ನೂ ಖಚಿತ ಆಗಿಲ್ಲ, ಆದರೂ ಹೇಳ್ತೀನಿ. ಏನಂತಂದರೆ, ಒಂದೊಮ್ಮೆ ನಾಯಕತ್ವ ಬದಲಾವಣೆ ಆದರೆ ಸಿದ್ದರಾಮಯ್ಯ ಅವರನ್ನೇ ರಾಜ್ಯಸಭೆಗೆ ಬನ್ನಿ ಅಂತ ಹೈಕಮಾಂಡ್ ಆಹ್ವಾನ ನೀಡುತ್ತೆ. ಅದಕ್ಕೆ ಒಪ್ಪಿದರೆ ಓಕೆ, ಇಲ್ಲದೇ ಇದ್ದರೆ ಬೇರೆಯವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಆ ಸ್ಥಾನಕ್ಕೆ OBC ಕೋಟಾದಿಂದ, ಯಾಕೆಂದರೆ ಈಗಾಗಲೇ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿರೋ ಪೈಕಿ ದಲಿತ ನಾಯಕರಿದ್ದಾರೆ, ಒಕ್ಕಲಿಗ ನಾಯಕರಿದ್ದಾರೆ, ಆದರೆ OBC ನಾಯಕರು ಇಲ್ಲ. ಆದ್ದರಿಂದಾಗಿ ಹಿರಿಯ ನಾಯಕ BK ಹರಿಪ್ರಸಾದ್ ಅವರನ್ನು ಕಳಿಸ್ಬೋದು ಅನ್ನೋ ಚರ್ಚೆ ಆಗ್ತಿದೆ. ಯುವ ನಾಯಕ BV ಶ್ರೀನಿವಾಸ್ ಅವರು ಹೋಗ್ಬೋದು ಅನ್ನುವಂಥ ಚರ್ಚೆ ಆಗ್ತಾಯಿದೆ. ಇದಲ್ಲದೆ ದೆಹಲಿಯಿಂದ ಯಾರಾದರೂ ಬರಬಹುದು ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಿದ್ದಾವೆ. ಈ ಒಟ್ಟಾರೆಯಾಗಿ ರಾಜ್ಯಸಭೆಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗುತ್ತೆ. ಅದು ಕೂಡ ಇನ್ನೊಂದು ಪ್ರಮುಖವಾದಂತಹ ವಿಷಯ. ಉಳಿದಂತೆ ಸಣ್ಣ ಪುಟ್ಟ ವಿಷಯಗಳು ಚರ್ಚೆ ಆಗ್ಬೋದು. ಫಾರ್ ಎಕ್ಸಾಂಪಲ್ ವಿಧಾನ ಪರಿಷತ್ಗೆ, ಯಾಕೆಂದರೆ ಅದು ಮುಂದಿನ ತಿಂಗಳು ಬರುವಂಥದ್ದು. ಜೂನ್ 30ಕ್ಕೆ ಒಂದಷ್ಟು ಜನ ರಿಟೈರ್ಡ್ ಆಗ್ತಾರೆ. ಅದಾದಮೇಲೆ ಜುಲೈನಲ್ಲಿ ಖಾಲಿ ಆಗ್ತವೆ. ಜುಲೈನಲ್ಲಿ ಬಹುತೇಕ ಅದರ ಅಧಿಸೂಚನೆ ಹೊರಬೀಳುತ್ತೆ. ಅದಾದಮೇಲೆ ಚುನಾವಣೆ ಆಗುತ್ತೆ. ಚುನಾವಣೆಗೆ ಯಾರನ್ನ ಅಭ್ಯರ್ಥಿಗಳನ್ನು ಮಾಡಬೇಕು, ನಾಮನಿರ್ದೇಶನ ಯಾರು ಮಾಡಬೇಕು ಅನ್ನೋ ಪ್ರಶ್ನೆಗಳು ಬರ್ತವೆ. ಅದ್ರ ಬಗ್ಗೆ ಈಗ ಚರ್ಚೆ ಆದರೆ ಸಾಂಕೇತಿಕವಾಗಿ ಆಗ್ಬೋದು ಅಷ್ಟೇ, ಬಿಟ್ಟರೆ ಡೀಟೇಲಾಗಿ ಆಗುವ ಸಾಧ್ಯತೆಗಳು ಕಮ್ಮಿ. ಈಗೇನಿದ್ರು ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ, ಈ 2 ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೋದು. ಬಹುತೇಕ ನಾಳೆ ಇಷ್ಟೊತ್ತಿಗೆ ಫಲಿತಾಂಶ ಹೊರಬೀಳುತ್ತೆ. ಫಲಿತಾಂಶ ಮೀನ್ಸ್ ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ, ಸಂಪುಟ ಪುನರಚನೆ ಆಗುತ್ತಾ ಇಲ್ವಾ ಅಂತ. ಸಂಪುಟ ಪುನರಚನೆ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಫಲಿತಾಂಶ ಸಿಗ್ಬೋದು, ಅಥವಾ ಅದಕ್ಕೆ ಮಾಹಿತಿಗಳು ಸಿಗ್ಬೋದು. ಆದರೆ ಯಾವ ಸ್ವರೂಪದಲ್ಲಾಗುತ್ತೆ, ಎಷ್ಟು ದೊಡ್ಡ ಮಟ್ಟದಲ್ಲಾಗುತ್ತೆ, ಯಾರು ಸಂಪುಟದಿಂದ ಹೊರಗಡೆ ಹೋಗ್ತಾರೆ, ಯಾರು ಸಂಪುಟವನ್ನು ಸೇರ್ತಾರೆ ಅನ್ನುವಂಥ ವಿಷಯ ಗೊತ್ತಾಗಬೇಕು ಅಂದರೆ ಇನ್ನು ಸ್ವಲ್ಪ ಕಾಯಬೇಕಾಗತ್ತೆ. ಯಾಕೆಂದರೆ ಇಲ್ಲಿಗೆ ಬರಬೇಕು, ಮುಖ್ಯಮಂತ್ರಿಗಳು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳನ್ನು ಮಾಡಬೇಕಾಗತ್ತೆ. ನಾನು ಆಗಲೇ ಹೇಳ್ದಂಗೆ ಎಲ್ಲ ಮಾನದಂಡಗಳನ್ನ ಅನುಸರಿಸಿ ಸಂಪುಟ ಪುನರಚನೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ಇನ್ನೊಂದಷ್ಟು ಟೈಮ್ ಹಿಡಿಯುತ್ತೆ. ಒಟ್ಟಿನಲ್ಲಿ ಈ ಸಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು CM DK ಶಿವಕುಮಾರ್ ಅವರ ದೆಹಲಿ ಭೇಟಿ ತೀವ್ರವಾದಂತಹ ಕುತೂಹಲವನ್ನು ಹುಟ್ಟಿಸಿದೆ. ನಿಮ್ಮ ಅಭಿಪ್ರಾಯನ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಡೀತಿರುವಂಥ ಬೆಳವಣಿಗೆ ಬಗ್ಗೆ. ಜೊತೆಗಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.